ಎಲ್ಲರೂ ಕ್ಷಮಿಸ್ಬೇಕ್ರಾ, YCL ಕ್ರಿಕೆಟ್ ಮ್ಯಾಚ್ ಎಪಿಸೋಡ್ ಆದ್ಮೇಲೆ ಒಂದು ವಿಡಿಯೋನೇ ಹಾಕಕ್ಕಾಗ್ಲಿಲ್ಲ. YCL ಕ್ರಿಕೆಟ್ ಮ್ಯಾಚ್ ನಡೆದಿದ್ದಂತ ಜಾಗದಲ್ಲಿ ಮಾರುತಿ ವಿಕ್ಟೋರಿಯಸ್ ಕಾರ್ ಬೇರೆ ಬಂದಿತ್ತು. ಇದು ಹೈಬ್ರಿಡ್ ಕಾರ್ ಅಂತೆ. ಕಾರ್ ಯಾವ ತರ ಇದೆ ಅಂತ ರಿವ್ಯೂ ಮಾಡೋಣ ಬನ್ನಿ. ಇದು ಬೇಸಿಕ್ ಕಾರ್, ಇದು ಟಾಪ್ ಎಂಡ್, ಇದು ಏನಿದೆ ಪ್ರೈಸ್? ಇದು 22 lakh. 22 lakh. ಆಕ್ಚುಲಿ ಎಲೆಕ್ಟ್ರಿಸಿಟಿಲಿ ರನ್ ಆಗೋಂಥ ವೆಹಿಕಲ್, ಫ್ಯೂಯಲಲ್ಲೂ ರನ್ ಆಗುತ್ತೆ. ಎರಡರಿಂದ ರನ್ ಆಗೋದ್ರಿಂದ ನಮಗೆ ಮೈಲೇಜ್ ಜಾಸ್ತಿ ಬರುತ್ತೆ. ಡ್ರೈವ್ ಮಾಡೋ ಮನೆಯಾಗ ಆಟೋಮೆಟಿಕ್ಕು. ಇದು ಬ್ರೇಕ್ ಮೇಲೆ ಕಾಲು ಹಿಡ್ಕೊಂಡು ಗಾಡಿ ಸ್ಟಾರ್ಟ್ ಮಾಡಬೇಕು. ಓಕೆ, ನಮ್ಗೆ ಎಲ್ಲೋದ್ರೂ ಕಾರಿನ ಋಣ ಬರೆದ್ಬಿಟ್ಟಿದೆ. ಏನಾದ್ರು ಕಂಟೆಂಟ್ ಮಾಡಕ್ಕೆ ಹೋಗ್ಲಿ ಕಾರ್ ಅಂತೂ ಬಂದೇ ಬಿಡುತ್ತೆ ಎಲ್ಲ. ಹಾಂ, ಬ್ರೇಕ್ ಪ್ರೆಸ್ ಮಾಡಿ ಸ್ಟಾರ್ಟ್ ಮಾಡೋದಾ? ಹಾಂ, ಇದು 23 ಅಂದ್ರೆ ಅಲ್ವಾ? 22.5 ಆಗುತ್ತೆ ಸರ್. 22.5 ಹೈ ಎಂಡ್, ಫುಲ್ ಟಾಪ್ ಎಂಡ್. ಟಾಪ್ ಎಂಡ್ 11 ಪ್ರಾಡಕ್ಟ್ಸ್ ಇದರಲ್ಲೇ ಬರುತ್ತೆ ಸರ್. ಇನ್ನೊಂದು ಸೇವ್ ಮಾಡಿ. ಪನಾರೋಮಿಕ್ಸ್ ಅಂತ ಕೊಡಿ ಸರ್. ಇದೆಲ್ಲ ಸೀಟ್ಗೆ ಸೀಟ್ ವೆಂಟಿಲೇಷನ್ ಇದೆಯಾ? ಸೀಟ್ ವೆಂಟಿಲೇಷನ್ ಇದೆ. ಓಕೆ, ಇದೆಲ್ಲ ಸರ್ ಸರ್ ಇದು ಪಾರ್ಕ್ ಮೋಡ್ ಇದ್ದು ನೀವು ಇಟ್ಲು ಮಾಡ್ಕೊಳ್ಳಿ. ಗಾಡಿ ಅಂದರೆ ರನ್ನಿಂಗ್ ಇದು ಮಾಡ್ಬೇಕಾದ್ರೆ ಬ್ರೇಕ್ ಪ್ರೆಸ್ ಮಾಡ್ಕೊಂಡು ಈಗ ಇನ್ನೊಂದು ಇದು ಮಾಡಿ ಸರ್. ಈಗ ಡಿ ಮೋಡಿಗೆ ಬರುತ್ತೆ. ಡ್ರೈವ್ ಮಾಡೋದು. ಈಗ ಡಿ ಮೋಡಿಗೆ ಬಿತ್ತು ಸರ್. ಇಷ್ಟು ಗಾಡಿ ಈಗ ಹೋಗುತ್ತೆ, ಮೂವ್ ಆಗುತ್ತೆ. ಈಗ ಇದರಲ್ಲಿ ಏನೋ ಕಾಣಿಸ್ತಾ ಇದೆ ಸರ್, ಇದು ಹೆಡ್ ಅಪ್ ಡಿಸ್ಪ್ಲೇ. ಅಲ್ಲೇನೋ ಮುಂದೆ ಇದೆ ನಂಗೆ ಕಾಣಿಸ್ತಾ ಇದೆ. ಟ್ರಾನ್ಸ್ಪರೆಂಟ್ ಶೀಟ್ ಸರ್ ಅದು. ನಿಮಗೆ ಸ್ಪೀಡೋಮೀಟ್ರ್ ಹೈವೇನಲ್ಲಿ ಯೂಸ್ ಆಗುತ್ತೆ ಸರ್. ಅಂದ್ರೆ ಅದು ಸೆಟ್ಟಿಂಗ್ಸ್ ಚೇಂಜ್ ಮಾಡ್ಬೋದು ಅದರಲ್ಲಿ. ನಿಮಗೆ ಹೈಟ್ ಡೌನ್ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು, ಬೇಡ ಅಂದ್ರೆ ಆಫ್ ಮಾಡ್ಕೋಬೋದು. ಅದಷ್ಟು ಮಾತ್ರ ಕಾಣೋದು, ಬೇರೆ ಏನು ಕಾಣಿಸುತ್ತೆ? ಏನಿಲ್ಲ ಸರ್, ಅಷ್ಟೇ. ಹೈವೇನಲ್ಲಿ ಡಿಸ್ಟ್ರಾಕ್ಷನ್ ಆಗಬಾರ್ದು ಅಂತ ಹೇಳಿ ಇದು ಮಾಡಿದ್ರು ಸರ್. ಚೆನ್ನಾಗಿದೆ. ಒಂಥರ ಹಾಲೋಗ್ರಾಮ್ ಥರ. ನೋಡಿ ಸರ್, ಮತ್ತೆ ನಿಮಗೆ ಅಡಾಸ್ ಕೂಡ ಇದರಲ್ಲೇ ಬರೋದು. ಅವೆಲ್ಟು ಅಡಾಸ್ ಇದೆ. ಲ್ಯಾಂಡ್ ಡಿಪರ್ಚರ್ನ ಅದು ಆಟೋಮೆಟಿಕ್ ನಿಮ್ಗೆ ಸೆನ್ಸ್ ಮಾಡುತ್ತೆ. ಒಟ್ಟು ಕಂಡೀಷನಲ್ಲಿ, ರೋಡ್ ಕಂಡೀಷನಲ್ಲಿ ಲೈನ್ ಇರ್ಬೇಕು ಸರ್. ಇದ್ರೆ ಮಾತ್ರ ನಿಮಗೆ ಗೇರ್ ಹಾಕಕ್ಕೆ ಹೋಗ್ತಾ ಇದೀನಿ, ಹಿಂಗೆ ಹೋಗೋದಲ್ವಾ? ಅಷ್ಟೇ. ಗೇರ್ ಗಾಡಿ ಓಡಿಸಿದ್ರೆ ಹಿಂಗೆ ಆಗೋದತ್ತೆ. ಬಟ್ ಫ್ರಂಟ್ 2 ಸೀಟ್ ಬೆಲ್ಟ್ ಹಾಕಿದೆ. ವೈರ್ಲೆಸ್ ಚಾರ್ಜರ್ ಇದೆ. ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಪೆಟ್ರೋಲ್ ಗಾಡಿ ಓಡಿಸೋಕ್ಕೂ ಡೀಸೆಲ್ ಗಾಡಿ ಓಡಿಸೋಕ್ಕೂ. ಈಗ ಹೈಬ್ರಿಡ್ ಬಂತು ಅಂದರೆ ಮೈಲೇಜ್ 25 ಸಿಕ್ಕಿದ್ರು ಸಾಕಲ್ಲ. 25 ಒಳ್ಳೆ ಮೈಲೇಜ್ ಸರ್. ಒಳ್ಳೆ ಮೈಲೇಜು 25 ಆದರೆ ಚೆನ್ನಾಗಿದೆ. ಮತ್ತು ಸರ್ ಇದರಲ್ಲಿ ಡಾಲ್ಬಿ ಅಟ್ಮೋಸ್ ಕೊಟ್ಟಿದ್ದಾರೆ, 8 ಸ್ಪೀಕರ್ಸ್ ಕೊಟ್ಟಿದ್ದಾರೆ ಸರ್ ಇದರಲ್ಲಿ. ಹೌದಾ? ಸೊ ಪ್ಲಸ್ ಅಲೆಕ್ಸಾ ಇನ್ಬಿಲ್ಟ್ ಇದೆ. ಗಾನ ಆ್ಯಪ್ ಕೂಡ ಇನ್ಬಿಲ್ಟ್ ಬರುತ್ತೆ. ಆಫ್ ರೋಡಿಗೆಲ್ಲ ಒಂದು ಸ್ವಲ್ಪ ಹೆಲ್ಪ್ ಆಗುತ್ತೆ ಇದೆ. ಆಗುತ್ತೆ ಸರ್, ಆಗುತ್ತೆ. ಶಿಫ್ಟಿಂಗ್, ಗೇರ್ ಶಿಫ್ಟಿಂಗ್ ಎಷ್ಟು ನೀಟಾಗಿ ಗೊತ್ತಾಗುತ್ತೆ ನೋಡಿ. ಅದು ಲೈಟಾಗಿ ಗೊತ್ತಾಗುತ್ತೆ ಸರ್. ಪವರ್ ಜಾಸ್ತಿ ಕೊಟ್ಟಾಗ ಗೊತ್ತಾಗುತ್ತೆ. ಇನ್ನು ಮಜಾ ಜಾಸ್ತಿ. ಹೌದು ಸರ್. ನಿಮ್ಮದು ಇದೆಲ್ಲಿ ಶೋರೂಮು? ಶಂಕರ್ ಮಠ ರೋಡ್, ಶಿವಮೊಗ್ಗ ಸರ್. ಶ್ರುತಿ ಮೋಟರ್ಸ್. ಶಿವಮೊಗ್ಗದಿಂದ ಬಂದರೆ ಈಗ? ಹೌದು ಸರ್. ನಂದಿದೆ ಊರು ಸರ್ ಇಲ್ಲಿ. ಹಾಂ, ನಾನು ಅಲ್ಲೇ ವರ್ಕ್ ಮಾಡೋದು. ಈಗ ರಿವರ್ಸ್ ಹಾಕಿದ್ರೆ 6 ಇದೆಯಾ? ರಿವರ್ಸ್ ಹಾಕಿದ ತಕ್ಷಣ 360 ಕ್ಯಾಮ್ರಾ. ಎಕ್ಸಾಕ್ಟ್ಲಿ ರೋಡ್ ಏನಿದೆ ಅದೇ ರೋಡ್ ತೋರಿಸುತ್ತಾ? ಹೌದು ಸರ್. ಹೌದಾ? ಹೌದು, ಮಿರರಲ್ಲಿ ಕ್ಯಾಮ್ರಾ ನಾವು ಇರೋದ್ರಿಂದ ಮುಂದೆ ನೋಡೋದೇ ಬೇಡ, ಹಿಂದೆ ಎಲ್ಲ ಇಲ್ಲೇ. ಸಖತ್ತಾಗಿದೆ. ವಾಹ್, ಏನು ಗ್ರೀನ್ ಲೈನ್ ಇದೆ, ಅದು ವೀಲು. ಹೌದು ಸರ್. ವೀಲ್ ರೊಟೇಷನ್. ಡ್ರೈವಿಂಗ್ನೆಲ್ಲ ಸಿಕ್ಕಾಪಟ್ಟೆ ಈಸಿ ಮಾಡಾಕಿದ್ರು ಈ ಗಾಡಿಗಳು ಬಂದಮೇಲೆ. ಹೌದು ಸರ್. ಹೆವಿ. ಅಂದ್ರೆ ಈಗ ಹೆಂಗೆ ಹೇಳಿದ್ರಲ್ಲಿ ನೀವು, ಇದು ಕನ್ಸಂಪ್ಷನ್ ಹೆಂಗೆ? ಈಗ ಪವರ್ ಜಾಸ್ತಿ ಕೊಟ್ರೆ ಮಾತ್ರ ಫ್ಯೂಯಲ್ ಕನ್ಸಂಪ್ಷನ್ ಇದು ಇದರಲ್ಲಿ ಸರ್. ಅಂದ್ರೆ ಇದು ನಿಮಗೆ ಸ್ಮಾರ್ಟ್ ಹೈಬ್ರಿಡ್, ಇದು 80 ನಾರ್ಮಲ್. ಇದರಲ್ಲಿ ECVT ಇನ್ನೊಂದು ಬರುತ್ತೆ ನಿಮಗೆ, ಇನ್ನೊಂದು ವೇರಿಯಂಟ್. ಸೊ ಅದರಲ್ಲಿ ನಿಮಗೆ ಪವರ್ ನಿಮಗೆ ಇದೆ, ನಿಮಗೆ ಪವರ್ ಕೊಡ್ತಾ ಇದ್ರಲ್ಲ, ಅವಾಗ ಮಾತ್ರ ಇಂಜಿನ್ ಅಲ್ಲಿ ರನ್ ಆಗುತ್ತೆ. ಈಕೋ ಮಾಡಲ್ ಹೋಗ್ತಾ ಇರಬೇಕಾದ್ರೆ ಗಾಡಿ ಫುಲ್ ಬ್ಯಾಟ್ರಿನೆಲ್ಲ ರನ್ ಆಗುತ್ತೆ. ಈಗ ಇದು ನನ್ಗೆ ಗೊತ್ತಾಗುತ್ತೆ, ಈಗ ಪವರ್ ಅಲ್ಲಿ ಹೋಗ್ತಾ ಇದೆಯಾ? ಅದು ನಿಮ್ಗೆ ಈಗ ಒಂದು ಸ್ಕೂಟಿ ಓಡಿಸ್ತೀವಲ್ಲ ಸರ್, ಆ ತರ ಈಗ ಒಂದು 60 ನಾವು ಹೋಗ್ತಾ ಇದೀವಿ ಅಂತಂದ್ರೆ ಅದು ಬ್ಯಾಟ್ರಿಲೇ ರನ್ ಆಗುತ್ತೆ ನಮ್ದು. ಇದು ಕೂಡ ನಿಮಗೆ ಓವರ್ಟೇಕ್ ಅಲ್ಲಿ ಮತ್ತೆ ಹೈವೇನಲ್ಲಿ ನೀವು ಪವರ್ ಜಾಸ್ತಿ ಮಾಡಿದ್ರೆ ಮಾತ್ರ ನಿಮಗೆ ಪೆಟ್ರೋಲ್ ಕನ್ಸ್ಯೂಮ್ ಆಗುತ್ತೆ. ಅಂದ್ರೆ ಈಗ ನಮ್ಮ ಇಂಡಿಯನ್ ಎಲೆಕ್ಟ್ರಿಕ್ ನಮ್ಗೆ ಇನ್ನು ಇಂಡಿಯಾಗೆ ಅಷ್ಟು ಸೆಟ್ ಆಗಿಲ್ಲ. ಹೌದಾ? ಬೇಕು ಅಂದ್ರೆ ಎಲೆಕ್ಟ್ರಿಕಲ್ ಓಡಿಸ್ಬೋದು. ಏನಾದ್ರು ಎಮರ್ಜೆನ್ಸಿ ಎಲೆಕ್ಟ್ರಿಕಲ್ ಚಾರ್ಜ್ ಮಾಡೋ ಆಪ್ಷನ್ ಎಲ್ಲೂ ಸಿಗ್ಲಿಲ್ಲ ಅಂದ್ರೆ ಫ್ಯೂಯಲ್ ಕನ್ಸ್ಯೂಮ್ ಮಾಡ್ಕೊಂಡು ನಾವು ಅದ್ರಲ್ಲಿ ಓಡಿಸ್ಬೋದು ಅನ್ನೋ ರೀತಿ ಹೈಬ್ರಿಡ್ ವೆಹಿಕಲ್ಗಳು ರೆಡಿ ಆಗಿದೆ.
ಅಂದ್ರೆ ನಿಮ್ಗೆ ಇದು ಚಾರ್ಜಬಲ್ ಅಲ್ಲ ನಿಮ್ಗೆ, ಇದು ರನ್ನಿಂಗ್ ಎಲ್ಲ ರೀಚಾರ್ಜಬಲ್ ಸರ್. ಇದು ರೀಜನರೇಷನ್ ಆಗುತ್ತೆ ನಿಮ್ಗೆ, ಜನರೇಟರ್ ಇರೋದ್ರಿಂದ ರೀಜನರೇಷನ್ ಆಗುತ್ತೆ. ಮೆಕ್ಯಾನಿಕಲ್ ಎನರ್ಜಿಯಿಂದ ಎಲೆಕ್ಟ್ರಿಕಲ್ ಎನರ್ಜಿ ಕನ್ವರ್ಟ್ ಮಾಡತ್ತಿದ್ದು ನಿಮ್ಗೆ, ಅದು ಅದರಿಂದನೇ ಬ್ಯಾಟ್ರಿ ಚಾರ್ಜಬಲ್ ಆಗುತ್ತೆ. ಬ್ಯಾಟ್ರಿಯಿಂದ ನಿಮಗೆ ಪವರ್ ಸಿಗುತ್ತೆ. ನಮ್ಗೆ ತಲೆನೋವೇ ಇಲ್ಲ ಹಂಗಾದ್ರೆ ಚಾರ್ಜ್ ಮಾಡೋದು? ಇಲ್ಲ ಸರ್, ಅದೊಂದು ಸಮಸ್ಯೆ ಇಲ್ಲ. ಅಂದ್ರೆ ಗಾಡಿ ನೋಡ್ಕೊಳ್ಳುತ್ತೆ ಇದು ವೆದರ್, ಇದು ಪವರ್ ಅಲ್ಲಿ ರನ್ ಆಗ್ಬೇಕು ಇಲ್ಲ ಫ್ಯೂಯಲ್ ಅಲ್ಲಿ ರನ್ ಆಗ್ಬೇಕು, ಅದಕ್ಕೆ ಬಿಟ್ಟಿದ್ದು. ಕಂಡೀಷನ್ ಎಲ್ಲ ಅದಕ್ಕೆ ಬಿಟ್ಟಿದ್ದು, ಜಸ್ಟ್ ಡ್ರೈವ್ ಅಷ್ಟೇ ನಮಗೆ. ಕ್ರಿಕೆಟ್ ಮೇಲೆ ಮ್ಯಾಚ್ ಎಲ್ಲ ಆಡ್ಕೊಂಡು ಮನೆಗೆ ಬಂದು ಸಖತ್ ಚೇಂಜಸ್ ಆಗೋಯ್ತು ಕಣ ಮಣಿ. ಆ ಸ್ಮೆಲ್ ಐತಲ್ಲ ನನಗೆ, ಆ ಚಿಕ್ಕದ್ರಲ್ಲಿ ಇದ್ದಾಗ ನೇಚರ್ ಸ್ಮೆಲ್ ಇದು, ಈ ಸ್ಮೆಲ್ ಎಲ್ಲೋದ್ರೂ ಸಿಕ್ಕಿಲ್ಲ ನನಗೆ. ಅದೊಂದು ಏನೋ ನಾನು ಹುಟ್ಟಿದ ಜಾಗ ಇವಾಗ ಇದು, ಏನೇ ಅಲ್ಲಿ ಹುಟ್ಟಿದ ಜಾಗಕ್ಕೆ ಬಂದಾಗ ದೇಹ ಆನಂದ ಪಡುತ್ತಂತೆ. ನನ್ನ ದೇಹ ಖುಷಿಯಾಗಿ ಆ ಸ್ಮೆಲ್ಲಿಗೆ ವಾಸನೆಗೆ ಎಷ್ಟು ಮಜಾ ಸಿಗ್ತಿದೆ ಗೊತ್ತಾ. ನಿಮ್ಗೇನು ಅನ್ಸಲ್ಲ ಅದು ಆ್ಯಕ್ಚುಲಿ ನಿಮ್ಗೆ ವಸ್ತು. ಈ ಪ್ಲೇಸ್ ತುಂಬ ಚೆನ್ನಾಗಿದೆ. ಹಾಂ ಮಣಿ ಏನು ಪೀಸ್ಫುಲ್ಲ ಮನೆ ಕಟ್ಕೊಂಡಿದ್ಯೋ. ಹಾಂ ಹಾಂ ಇದ್ರ ಹೆಸರೇನು? ಡ್ಯಾನಿನಾ? ಡ್ಯಾನಿ ಕಮಾನ್ ಡ್ಯಾನಿ. ಒತ್ತುವರಿ ಸಮಸ್ಯೆ ಇಲ್ಲ, ಒಂದು ಸ್ವಲ್ಪ ಸೈಲೆಂಟ್ ಆಗಿಬಿಟ್ರೆ ಆ ಸೈಲೆಂಟ್ಗೂ ಒಂದು ಸೌಂಡ್ ಇದೆ ಇಲ್ಲಿ. ಏನೆಲ್ಲ ಮೂಮೆಂಟ್ ಆಗ್ತಾಯಿದ್ದಾವೆ, ಎಲ್ಲ ಮೂಮೆಂಟ್ಗಳು ಇಷ್ಟು ಪ್ರಶಾಂತವಾಗಿ ಮನುಷ್ಯ ಯಾಕೆ ಇಲ್ಲಿ ಖುಷಿಯಾಗಿರ್ತಾರೆ ಅಂದರೆ ಹಾಂ ಹಾಂ ಬೆಲ್ಲ ಎಲ್ಲ ಮಾಡೋರು ಈಗ ಬೆಲ್ಲ ಮಾಡಲ್ವಾ? ಮೆಡಿಟೇಷನ್ ಮಾಡೋದಕ್ಕೆ ಪ್ರಶಾಂತವಾಗಿ ಜಾಗ, ತ್ರಿಭುಜ ಪಿರಮಿಡ್ ಕಟ್ಕೊಂಡು ಆ ಶಾಂತಿ ಬೇಕು ಅಂತ ಹೇಳ್ತಾರಲ್ಲ, ಇಡೀ ನೇಚರೇ ಇಲ್ಲಿ. ಎವ್ರಿ ಟೈಮ್ ಮೆಡಿಟೇಷನ್ ಇಲ್ಲಿ, ನೆಮ್ಮದಿ ಜೀವನ. ಜಾಗ ಇಟ್ ಸೆಲ್ಫ್ ವೆರಿ ಪೀಸ್ಫುಲ್. ಇಲ್ಲಿ ಇದ್ಬಿಟ್ರೆ ಸಾಕು, 2 ದಿನ ಫುಲ್ ಮೈಂಡ್ ರಿಲ್ಯಾಕ್ಸೇಷನ್. ಕಲ್ಬಾವಿ ನೀರು ಸ್ವೀಟ್ ಇದೆ. ಅಲ್ಲೆಲ್ಲ ಹಳ್ಳದಲ್ಲಿ ನೀರು ಹರಿಯುತ್ತೆ ಈಗಲೂ? ಅಲ್ಲಿ ಹರಿತದೆ, ಅಲ್ಲಿದೆ ನೀರು ಇಲ್ಲಿ ಬರುತ್ತೆ ನಮ್ಮ ಮನೆಗೆ. ಹೌದಾ? ಅಲ್ಲಿಂದ ಮೋಟ್ರ್ ಹಾಕಿ. ಹ್ಞೂ ಇದ್ರ ಹೆಸರೇನು? ಡ್ಯಾನಿ. ಡ್ಯಾನಿ ಇವೇ ಎಣ್ಣ ಅನ್ಕೊಂಡೆ. ಹಾಂ ಅದೇ ಡ್ಯಾನಿನೇ ಇವನು. ಡ್ಯಾನಿ ಕಚ್ಚರ ತಾನೆ ನೋಡ, ತೋರಿಸ್ತಾನೆ ಕಾಲೆತ್ತಿ. ಡ್ಯಾನಿ ಶೇಮ್ಲೆಸ್ ಫೆಲೋ, ನಾಚಿಕೆ ಆಗಲ್ವೇನು ಡ್ಯಾನಿ ನಿಂಗೆ? ಹಾಂ ಯಾಕೋ ಡ್ಯಾನಿ ಡ್ಯಾನಿ ಇಸ್ಕೊಡ್ತೀನಿ ಡ್ಯಾನಿನ. ದೆವ್ವ ಎಲ್ಲ ಬರಲ್ವೇನೋ ಸಂಜೆ ಹೊತ್ತು? ದೇವದ ಕಾಟ ಯಾವ ಇಲ್ವಾ? ಹೌದಾ? ಮೊದಲೆಲ್ಲ ದೇವದ ಕಾಟ ಇತ್ತು ಅಂದ್ರೆ ಈಗ ತವನೇ ಸತ್ತೋದ್ವೇನ. ಹಾಂ ಹ್ಞೂ ಕಳ್ಳರು ಅವರು ಇವರು ಸಮಸ್ಯೆಗಳು. ಆಕ್ಚುಲಿ ಏನು ಗೊತ್ತಾ, ಏನಂದ್ರೆ ಸಿಟಿಲಿ ಇದ್ದಷ್ಟು ಕಳ್ದಿರಲಿಲ್ಲ. ಹೌದಾ? ಇಲ್ಲ ಆ ಥರ ಏನಿಲ್ಲ. ಕದಿಯಕ್ಕೆ ಇಲ್ಲಿ ಏನು ಜನ ಏನಿರುತ್ತೆ ಕದಿಯಕ್ಕೆ ಮಣ್ಣು. ಮನುಷ್ಯಂಗ ನಾನು ಹೇಳಿಲ್ವಾ ಯೋಗಿ, ಇದ್ದವನಿಗೆ ಭಯ, ಉಳ್ಳವನಿಗೆ ಭಯ, ಇಲ್ಲದೆ ಇರೋನಿಗೆ ಏನು ಭಯ ಇಲ್ಲ. ಒಂದಿನ ತಿಗೋಸ್ ಕೆಲಸ ಮಾಡಿದ್ರೆ ಒಂದು 3-4 ಸಾವಿರ ರೂಪಾಯಿ ದುಡ್ಡು ಸಿಗುತ್ತೆ. ಈಗ ಬಂದು ಆ ಒಂದಿನ ಕದಿಯಕ್ಕೆ ಎಫರ್ಟ್ ಹಾಕ್ತಾನಲ್ಲ, ಆ ಎಫರ್ಟ್ ಹಾಕ್ಬಿಟ್ಟು 500 ರೂಪಾಯಿ ಸಿಗ್ಲಿಲ್ಲ ಅಂದ್ರೆ ಅವ್ನು ಯಾಕೆ ಕದಿಬೇಕು? ಸಣ್ಣ ಪುಟ್ಟ ದೇವಸ್ಥಾನ ಅಂತವಲ್ಲ ಸ್ವಲ್ಪ ಕಳ್ತನ ಮಾಡ್ತಾರೆ. ಇದು ಹೆಣ್ಣ ಗಂಡ? ಗಂಡ. ಓ ಏನು ಓಡೋದೇ ಇಲ್ಲ, ಎಲ್ಲೋ ಹಿಡ್ಕೊಂಡ್ರೆ ಸಾಕು ಹಂಗೆ ಮನ್ಕೊಳ್ಳೋದೆ. ಹಾಂ ಈಗ ಇಟ್ಕೊಳ್ಳಿ ಓಡ್ತೈತೆ ಯಾರೋ ಬಂದರು ಅಂತ. ಯಾರು ಅಂತ ಗೊತ್ತಾಗಲ್ಲ ಪಾಪ. ಹಾಂ ಯಾರೋ ಬಂದವ್ರೆ, ಏನು ಇಟ್ಕೋಬೇಕು ಬಂದವ್ರೆ ಅಂತ ಓಡ್ತು ಅಜ್ಜಿ ಒಳಗೆ. ಯಾರಿದ್ರ ಒಳಗೆ? ಹಾಂ ಓ ಬಿಡಿ ಮಾವ ಇಲ್ಲೇ ಐತೆ. ಓ ಬಿಡಿ ಮಾವ. ಮತ್ತೆ ಅಜ್ಜಿ ಏನು ಸಮಾಚಾರ? ಏನಿಲ್ಲ, ಏನು ಮಾಡ್ತಾರೆ ಸಮಾಚಾರ ನಿಮ್ಮನೆ ಕೇಳ್ಬೇಕು. ನಿಮ್ಮನೇಲಿ ಏನು ಮಾಡ್ತಾರೆ, ಮಕ್ಕಳು ಏನು ಮಾಡ್ತಾರೆ? ಸುಮ್ಮನೆ ಶೋ ಪೀಸ್ ಆಗೋಗೈತಿ ಇವೆಲ್ಲ ರೋಣ್ಗಲ್ಲು. ನಾವೆಲ್ಲ ಈಗ ಓಡಿಸುವಾಗಂತೂ ಹೆಂಗೆ ಖುಷಿಯಾಗಿ ಕೂತ್ಕೊಳ್ಳೋದು ಇಲ್ಲಿ. ಆದರೂ ಡೇಂಜರ್ ಅಲ್ವ ಮಣಿ, ಅವೆಲ್ಲ ಕೂರ್ತಿದ್ವಲ್ಲ ಆಗ. ಹಾಂ ಒಂಚೂರು ಕೆಳಗೆ ಬಿದ್ದುಬಿಟ್ಟಿದ್ರೆ ವರ್ಕ ಹೋಗ್ಬಿಡವು. ಇಲ್ಲಿ ನೋಡಿರಿ ಟಿವಿ, ಹಳೆ ಟಿವಿ ಆನ್ ಆಗ್ಬಿಡ್ಬೇಕು ಮಣಿ. ಈಗ ಇದು ನೀನು ದೆವ್ವ ಇಲ್ಲ ಅಂದ್ರೆ ಓಡ್ಬಿಡ್ತೀನಿ ಅಂತಲೇ ಎದ್ರಿ ಇಲ್ಲಿದ್ದೇನೆ. ಹಾಂ ಒಟ ಬಿದ್ದು. ಈ ಪ್ರಕೃತಿ ಯಾವುದು ಬದಲಾಗಿಲ್ಲ, ಜನ ಮಾತ್ರ ಬದಲಾಗಿದಾರಲ್ಲ ಅಷ್ಟೇ. ಇನ್ನೇನು ಮಾಡೋದು, ಕರ್ಕ್ಸಲ್ವ ನಾವು, ದೇಹ ಕೆಲಸ ಮಾಡೋದಲ್ಲ ನಿಮ್ಮ ಥರ ಬಗ್ಸಿ ದೇಹನ, ಹಂಗಾಗಿ ನಾವು ಕಡಿಮೆ ತಿನ್ನೋದು.